ಟ್ರಂಪ್ ಹುಚ್ಚಾಟಕ್ಕೆ ಇಡೀ ಜಗತ್ತೇ ಶೇಕ್ ಶೇಕ್. ಮೂರನೇ ಮಹಾಯುದ್ಧ ನಡೆದು ಬಿಡುತ್ತಾ ಹಂಗಾದ್ರೆ? ಎರಡು ಬಲಾಢ್ಯ ದೇಶಗಳ ನಡುವೆ ಬಿಗ್ ಫೈಟ್. ಚೀನಾ ಅಮೆರಿಕ ನಡುವೆ ಟಾರಿಫ್ ವಾರ್. ಚೀನಾ ಮೇಲೆ 104% ಸುಂಕ ಹೇರಿದಂತಹ ಟ್ರಂಪ್, ಚೀನಾ ಮೇಲೆ 50% ಟಾರಿಫ್ ಹೆಚ್ಚಿಸಿದಂತಹ ಅಮೆರಿಕ. ಟ್ರಂಪ್ ನಡೆಗೆ ಚೀನಾ ಫುಲ್ ಗರಂ. ಪ್ರತಿಕೂಲ ಸನ್ನಿವೇಶ ಎದುರಿಸುವ ಸಂದರ್ಭ ಬಂದ್ರೆ ನಾವು ಯಾವತ್ತಿದ್ರೂ ರೆಡಿನೇ. ತಕ್ಕ ಪ್ರತಿಕ್ರಿಯೆ ಕೊಡೋಕೆ ಅಗತ್ಯ ಶಸ್ತ್ರಾಸ್ತ್ರ ರೆಡಿ ಇದೆ. ನಾವು ಅಮೆರಿಕ ವಿರುದ್ಧ ಕೊನೆಯವರೆಗೂ ಹೋರಾಡಲು ನಾವು ಸಿದ್ಧ. ಅಮೆರಿಕಾಗೆ ಚೀನಾ ವಾರ್ನಿಂಗ್ ಅನ್ನ ನೀಡ್ತಾ ಇದೆ. ಇದು ಪ್ರೀಮಿಯರ್ ಒನ್. ಎಸ್, ಟ್ರಂಪ್ ಮಾಡಿರುವಂತಹ ಆ ಒಂದು ಕೆಲಸಕ್ಕೆ ಎಲ್ಲಾ ದೇಶಗಳಿಗೂ ಕೆಂಗಣ್ಣಿಗೂ ಕೂಡ ಟ್ರಂಪ್ ಗುರಿಯಾಗಿದ್ದಾರೆ. ಟ್ರಂಪ್ ಮಾಡಿರುವಂತಹ ಆ ಒಂದು ಹುಚ್ಚಾಟಕ್ಕೆ ಇಡೀ ಜಗತ್ತೇ ಶಾಕ್ ಆಗಿಬಿಟ್ಟಿದೆ. ಟ್ರಂಪ್ ಮಾಡಿರುವಂತಹ ಈ ಒಂದು ಕೆಲಸಕ್ಕೆ ಮೂರನೇ ಮಹಾಯುದ್ಧ ನಡೆದ್ರೂ ನಡೆಯುತ್ತೆ ಅನ್ನುವಂತಹ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. ಟ್ರಂಪ್ ಕಮ್ ಬ್ಯಾಕ್ ಮಾಡಿದ್ದು ಇದೇ ವಿಚಾರಕ್ಕ. ಭಾರತವನ್ನು ಸೇರಿಸಿ ಟ್ರಂಪ್ ಎಲ್ಲರ ಕೆಂಗಣ್ಣಿಗೂ ಕೂಡ ತುತ್ತಾಗಿದ್ದಾರೆ. ಎರಡು ಬಲಾಢ್ಯ ದೇಶಗಳ ನಡುವೆ ಬಿಗ್ ಫೈಟ್ ಶುರುವಾಗಬಹುದು. ಚೈನಾ ಅಮೆರಿಕ ಜೊತೆಗೆ ಟಾರಿಫ್ ವಾರ್ಗೆ ಚೀನಾ ಆಲ್ರೆಡಿ ವಾರ್ನಿಂಗ್ ಕೊಡ್ತಾ ಇದೆ. ಚೀನಾ ಯಾಕೆ ಈ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಅಂತ ನೋಡೋದಾದ್ರೆ, ಚೀನಾ ಮೇಲೆ 104% ಸುಂಕವನ್ನ ಹೇರಿದೆ. ಯಾವುದು? ಅಮೆರಿಕಾದ ಟ್ರಂಪ್ 104% ಸುಂಕವನ್ನ ಹೇರಿದ್ದಾರೆ. ಚೀನಾ ಮೇಲೆ ವಿಧಿಸಿದ್ದಂತಹ ಟ್ಯಾರಿಫ್ ಅನ್ನುವಂತಹ ದಿಢೀರ್ ಅಂತ ಹೇಳಿ 104 ಹೆಚ್ಚಿಸುವ ಮೂಲಕ ಅಮೆರಿಕ ಆಘಾತವನ್ನ ನೀಡಿದೆ. ಚೀನಾ ಮೇಲೆ 50% ಟಾರಿಫ್ ಹೆಚ್ಚಿಸಿದಂತಹ ಅಮೆರಿಕ ಟ್ರಂಪ್ ನಡುವೆ ಟ್ರಂಪ್ ಈ ಒಂದು ನಡೆಗೆ ಚೀನಾ ಫುಲ್ ಗರಂ ಆಗಿದ್ದಾರೆ. ಪ್ರತಿಕೂಲ ಸನ್ನಿವೇಶವನ್ನ ಎದುರಿಸಲು ನಾವು ರೆಡಿ ಆಗಿದ್ದೇವೆ. ತಕ್ಕ ಪ್ರತಿಕ್ರಿಯೆಯನ್ನ ನೀಡೋಕೆ ನಾವು ಸಿದ್ಧವಾಗಿದ್ದೇವೆ. ಅಗತ್ಯ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದ್ದೇವೆ. ನಾವು ಅಮೆರಿಕ ವಿರುದ್ಧವಾಗಿ ಕೊನೆಯವರೆಗೂ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದೆ. ಅಮೆರಿಕಾಗೆ ಚೀನಾ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅದು ಕೂಡ ಪ್ರೀಮಿಯರ್ ವಾರ್ನಿಂಗ್. ಅದನ್ನು ಕೇಳದೆ ಹೋದ್ರೆ ಈ ಒಂದು ಹೋರಾಟ ಅಥವಾ ಯುದ್ಧ ಫಿಕ್ಸ್ ಅಂತ ಹೇಳುವ ಮೂಲಕ ಚೀನಾ ಒಂದು ವಾರ್ನಿಂಗ್ ಅನ್ನ ನೀಡಿದೆ.